ರಸವಂ ಮೇಳಿಗೆ, ಕವಿತಾ ರಸವಂ ಸುರಕ್ಷೆಯ, ಸುಖರಸಂ ಎಂದರೆ ಪಾರ್ವತಿ ರಮಣರಾದ ಪರಮೇಶ್ವರನು ಯಾವ ರೀತಿ ತಿಳಿದುಕೊಂಡಿರುವನು ತದೋ ರೀತಿ ಬ್ರಹ್ಮವನ ದುಂಬಿಯು ತಾವರೆ ಕಮಲದ ಸವಿರುಚಿಯನ್ನು ಯಾವ ರೀತಿ ತಿಳಿದುಕೊಂಡಿರುವುದೋ ತದೋ ರೀತಿ ಮಾನ್ಯರಿಗೂ ಮತ್ತು ಮಹಿಳೆಯರಿಗೂ ತಿಳಿದೇ ಇದೆ. ತಿಳಿದವರು ತುಳಸಿ ಗಿಡಕ್ಕೆ ನೀರನ್ನು ಎರೆದರೆ ನನ್ನತ್ತ ತಿಳಿದವನಿಗೆ ಅದು ನಿಸ್ವಲವಾಗಿ ಕಾಣುತ್ತದೆ. ಭಕ್ತರು ಹರಿಭಜನೆಯನ್ನು ಮಾಡಿದರೆ ನನ್ನಂತ ಮೂಢನಿಗೆ ಅದು ಬಗಲಾಟವಾಗಿ ಕಾಣುತ್ತದೆ. ಅತಿಥಿಗಳು ಅನ್ನದಾನವನ್ನು ಮಾಡಿದರೆ ನನ್ನಂತ ಕಿರತನಿಗೆ ಅದು ಸೂರಿಯಾಗಿ ಕಾಣುತ್ತದೆ. ಆದ್ದರಿಂದ ಮಾನ್ಯರೇ ಮತ್ತು ಮಹಿಳೆಯರೇ, ತಾತ ಮತೆಯರೇ, ಈ ದಿವಸ ಕಿರಣಹಳ್ಳಿ ಕೊಪ್ಪಳು ಗ್ರಾಮದಲ್ಲಿ ಶ್ರೀ ಶ್ರೀ ದೊಡ್ಡಮ್ಮ ಮತ್ತು ಬಸವೇಶ್ವರ ಚಲುವರಾಯ ಸ್ವಾಮಿ ಛಾಯಾದೇವಿ ಕೃಪಾಪೋಷಿತ ನಾಟಕ ಮಂಡಳಿ ಶ್ರೀ ಶ್ರೀ ಶನಿ ಪ್ರಭಾವ ಅಥವಾ ರಾಜಾ ವಿಕ್ರಮ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಬಾಲಕರಾದ ನಾವುಗಳು ಅಭಿನಯಿಸಲಿದ್ದೇವೆ. ನಾವು ಆಡಕಂತ ಹಾಡುಗಳೇ ಆಗಲಿ, ನಾವು ನಡೆಯಕಂತ ನಡೆನುಡಿಗಳೇ ಆಗಲಿ, ಯಾವುದೇ ತಪ್ಪು ಬಂದರೂ ತಾತ ಮಾತೆಯರು ಇದನ್ನೆಲ್ಲ ಮನ್ನಿಸಿ ಕಾಪಾಡಬೇಕೆಂದು ನಾನು ಶಿರಸವಹಿಸಿ ಬೇಡಿಕೊಳ್ಳುವೆ. ನಿಮಗೆಲ್ಲ ಪತ್ರಿಕೆ ಬಂದಿಲ್ಲವೇ? ನೋಡ್ರಿ, ನಿನ್ನೆ ಕಳೆದ ದಿವಸ ನಮ್ಮ ರಾಜಸ್ಥಾನಕ್ಕೆ ಓರ್ವ ಬಡ ಬ್ರಾಹ್ಮಣರು ಬಂದಿದ್ದರಂತೆ. ನಮ್ಮ ಮಹಾರಾಜರು ಅವರಿಂದ ದಾರಿದ್ರ್ಯ ಎಂಬ 3 ಅಕ್ಷರಗಳನ್ನು ಧರ್ಮವಾಗಿ ದಾರಿಯರಿಸಿಕೊಂಡಿದ್ದರಂತೆ. ಏರ್ಪಡಿಸಿದರಂತೆ. ಯಾವ ರಾಶಿಗೆ ಬಂದರೆ ಫಲಾಫಲವನ್ನು ಕೊಡುವನು ಎಂದು ತಿಳಿಯೋದಕ್ಕೋಸ್ಕರ ನಮ್ಮನ್ನು ಕರೆಸಿರು. ಒಂದು ರಾಜಸ್ಥಾನಕ್ಕೆ ಆಗಲಿ, ಒಂದು ದೇವಸ್ಥಾನಕ್ಕೆ ಆಗಲಿ ಬರೀ ಕೈ ಹೋಗಬಾರದು. ಮಂತ್ರ ಯಾರಿಗಿದೆ? ಹಾಗಾದರೆ ಅಕ್ಷತೆಯನ್ನು ಜಪಿಸಿದರೆ ಹಾಗಾದ್ರೆ ನಡೀರಿ.